ಧರ್ಮಗುರು ಮಂತ್ರಪುರುಷ ಅಪ್ಪ ಬಸವಣ್ಣರನ್ನು ನನ್ನ ಸದ್ಗಮನದಲ್ಲಿ ಮನದಲ್ಲಿ ನೆನೆದು 770 ಮನಗಣಗಳು 196 ಜಂಗಮರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ಈ ಬಾಲ್ಕಿ ಪುಣ್ಯಕ್ಷೇತ್ರದ ಪುಣ್ಯ ಪುರುಷರು 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಸಮಕಾಲೀನ ಶರಣ ಕುಂಬಾರ ಗುಂಡಯ್ಯನ ಇವತ್ತಿನ ದಿವಸ ಜಯಂತಿ ನಿಮಿತ್ತವಾಗಿ ಕೇತಲಾದೇವಿ ತಾಯಿಯವರು ಶರಣ ಕುಂಬಾರ ಗುಂಡಯ್ಯನವರ ಶ್ರೀಚರಣಗಳನ್ನು ಮನದಲ್ಲಿ ನೆನೆದು, ಈ ಪುಣ್ಯಕ್ಷೇತ್ರದ ಪುಣ್ಯ ಪುರುಷರು ಶತಾಯುಷಿ ಡಾಕ್ಟರ್ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರನ್ನು ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಗುರುದ್ವಾರನ ಭಕ್ತಿಯಿಂದ ನಮಿಸಿ, ಅನುಭವ ಮಂಟಪದ ಮಾದರಿಯಲ್ಲಿ ದಿನನಿತ್ಯ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ಆ ವಚನದ ಒಂದು ಅಮೃತ ಸವಿಯನ್ನು ಸವಿಸುತ್ತಾ ತಮ್ಮ ಒಂದು ಜೀವನವನ್ನು ಸಂತೃಪ್ತಿ ಜೀವನವಾಗಿ ಸಾಗಿಸಬೇಕು ಅಂತ ಹೇಳ್ಕೊಂಡು ಒಂದು ಸದುದ್ದೇಶಿಟ್ಕೊಂಡು ಈ ವಚನ ಚಿಂತನದಲ್ಲಿ ದಿನ ಈ ಆಶ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ಸರ್. ಇವತ್ತಿನ ಒಂದು ವಚನ ಚಿಂತನದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯ ಶರಣರ ಶ್ರೀಚರಣಕ್ಕೆ ನನ್ನ ಭಕ್ತಿಯ ಶರಣೂ ಶರಣಾರ್ಥಿ ಸರ್. ಶರಣು ಶರಣಾರ್ಥಿಗಳು. ಪರಮ ಪೂಜ್ಯ ನಾಡೋಜ ಬಸವಲಿಂಗ ಪಟ್ಟದೇವರು ವಚನದ ಒಂದು ಭಾವಾರ್ಥ ಪುಸ್ತಕವನ್ನು ಆಧಾರವಾಗಿಟ್ಕೊಂಡು ಈ ಪುಸ್ತಕದಲ್ಲಿ ಸುಮಾರು ಇಲ್ಲಿವರೆಗೆ ನಾವು 12 ವಚನ ನೋಡಿದ್ದೇವೆ ಸರ್. ಇವತ್ತಿನ ದಿವಸ ಶರಣ ಘಟಿವಾಳನವರ ವಚನ ಇವತ್ತು ಚಿಂತನಕ್ಕೆ ಬಂದಿದೆ. ಆ ವಚನದ ಒಂದು ಶೀರ್ಷಿಕೆ ಪರಮ ಪೂಜ್ಯರು ಅದಕ್ಕೆ ಮಲತ್ರಯಕ್ಕೆ ಬೀಳುವ ಮಲಭಾಂಡ ದೇಹಿಗೆ, ಮಲತ್ರಯಕ್ಕೆ ಬೀಳುವ ಮಲಭಾಂಡ ದೇಹಿಗೆ ವಚನದ ಒಂದು ಶೀರ್ಷಿಕೆ ಬರ್ತದೆ. ವಚನ ನೋಡೋಣ ಸರ್. ತಮ್ಮ ಮಲವ ತಾವು ಮುಟ್ಟವು, ಆವ ಜಾತಿಯು ತ್ರಿವಿಧ ಮಲಕ್ಕೆ ಹೊರಗಾಗಿ, ಮತ್ತೆ ಮಲತ್ರಯಕ್ಕೆ ಬೀಳುವ ಮಲಭಾಂಡ ದೇಹಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ. ಇದು ವಚನ ಸರ್. ಮುಂದೆ ನೋಡೋಣ. ಅನುಭವ ಮಂಟಪದಲ್ಲಿ ಘಟಿವಾಳಯ್ಯ ಶರಣರದ್ದು ಮಹತ್ವದ ಪಾತ್ರವಿದೆ ಸರ್. ಅಲ್ಲಮ ಪ್ರಭುಗಳು ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಘಟಿವಾಳಯ್ಯನ ಬಗ್ಗೆ ಹೃದಯ ತುಂಬಿ ಸ್ತುತಿಸಿದ್ದಾರೆ. ಬಾಲ್ಯದಲ್ಲಿಯೇ ನೃತ್ಯ ಮಾಡುವ ಮದ್ದಳೆ ಬಾರಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದ, ಆ ಮೂಲಕ ಜೀವನ ಪರ್ಯಂತ ತನ್ನ ಕಲೆಯನ್ನು ಬಳಸಿ ಬಸವ ತತ್ವ ಪ್ರಸಾರ ಮಾಡುತ್ತಿದ್ದ. ಆಡಂಬರ ಎಂದರೆ ಅವನಿಗೆ ಕೋಪ ಬರ್ತಿತ್ತು. ಒಮ್ಮೆ ಅನುಭವ ಮಂಟಪದ ಬಾಗಿಲಿಗೆ ನಿಂತಾಗ ಕೆಲವು ವೇಷಧಾರಿ ಜಂಗಮರು ಕಂಡರು. ಆಡಂಬರ ಜಂಗಮರನ್ನು ಕಂಡು ಸಿಡಿಮಿಡಿಗೊಂಡನು. ಜಂಗಮಕ್ಕೆ ಅರಿವು ಮರೆದಾಗಲೇ ಅಪಮಾನ ಹೋಯಿತು. ಭಕ್ತಂಗೆ ಸತ್ಯ ಸದಾಚಾರವೇ ಅಪಮಾನ ಹೋಯಿತು ಎಂದು ನಿಷ್ಠೂರವಾಗಿ ಹೇಳಿದಾಗ ಜಂಗಮರು ಅವನ ಇಷ್ಟಲಿಂಗವ ಕಸಿದುಕೊಳ್ಳುತ್ತಾರೆ. ಜಂಗಮರು ಅವರ ಇಷ್ಟಲಿಂಗವನ್ನು ಕಸಿದುಕೊಳ್ಳುತ್ತಾರೆ. ದೊಡ್ಡ ಬಂಡೆಯನ್ನು ತೋರಿಸಿ ಅದೇ ನಿನ್ನ ಲಿಂಗವೆಂದು ತೋರಿಸಿದಾಗ ಆ ಬಂಡೆಯನ್ನೇ ಕೊರಳಲ್ಲಿ ಕಟ್ಟಿಕೊಂಡಿರುತ್ತದೆ. ಪ್ರಭುದೇವರಿಗೆ ಗೊತ್ತಾಗಿ ಬಂದು ಬಗೆಹರಿಸುತ್ತಾರೆ. ಪ್ರಭುದೇವರು ಪ್ರಸ್ತುತ ವಚನದಲ್ಲಿ ಘಟಿವಾಳಯ್ಯ ಶರಣರು ಹೇಳುವ ಉದ್ದೇಶವೆಂದರೆ, ಗುರುವಿನಿಂದ ಲಿಂಗದೀಕ್ಷೆ ಪಡೆದ ನಂತರ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲತ್ರಯಗಳು ಕಳೆದುಕೊಂಡ ಬಳಿಕ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಸಂಬಂಧಗೊಳ್ಳುತ್ತಾನೆ. ಸಾಧನೆಯಲ್ಲಿ ತೊಡಗಬೇಕು ಅಂದರೆ ಮಲತ್ರಯಗಳು ಕಳೆದುಕೊಂಡ ಬಳಿಕ ಮತ್ತೆ ಅಂಟಿಕೊಂಡರೆ ಅಂಥವರಿಗೆ ಶಿವನ ಸಾನ್ನಿಧ್ಯ ಸಿಗುವುದಿಲ್ಲ. ಅವನು ಅನಂತಕಾಲ ಭವಬಂಧನದಲ್ಲಿಯೇ ಬೀಳುವನು. ಅದಕ್ಕೆ ಘಟಿವಾಳಯ್ಯನವರು ಒಂದು ಉದಾಹರಣೆ ಮೂಲಕ ವಿವರಿಸುತ್ತಾರೆ. ಈ ಜಗತ್ತಿನಲ್ಲಿಯೇ ಯಾವ ಪ್ರಾಣಿಗಳು, ಯಾವುದೇ ಜಾತಿಯ ಜೀವಿಗಳು ತಾವು ವಿಸರ್ಜಿಸಿದ ಮಲವನ್ನು ತಾವೇ ತಿನ್ನಲಾರವು.
ಅದೇ ರೀತಿ ಮಲತ್ರಯಗಳದ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ, ಮಲತ್ರಯಗಳು ದೇಹ, ಪ್ರಾಣ, ಆತ್ಮಗಳಿಗೆ ಅಂಟಿಕೊಂಡಿರುತ್ತವೆ. ಇವನು ಕಳೆದುಕೊಂಡ ಬಳಿಕ, ಲಿಂಗಯೋಗ ಸಾಧಕನಾದ ಬಳಿಕ ಮತ್ತೆ ಮಲತ್ರಯಗಳು ಅಂಟಿಕೊಳ್ಳಬಾರದು. ಉಗಳಿದ ಉಗುಳು ಯಾರೂ ನೆಕ್ಕುವುದಿಲ್ಲ. ಅದೇ ರೀತಿ ಸಾಧಕನಾದವನು ಮಲತ್ರಯಗಳು ಬಿಟ್ಟ ಬಳಿಕ ಪುನಃ ಅವುಗಳನ್ನು ಅಂಟಿಸಿಕೊಳ್ಳಬಾರದು. ಅವನು ಶರಣ ಮಾರ್ಗದಲ್ಲಿ ನಡೆಯಬೇಕು ಎಂಬ ಕಳಕಳಿಯ ಸಂದೇಶ ಘಟಿವಾಳಯ್ಯನವರು ನಮಗೆ ನೀಡುತ್ತಾರೆ. ಕೊನೆಗೇನು ಹೇಳ್ತಾರೆ ಸರ್? ಕೊನೆ ಪ್ಯಾರದಲ್ಲಿ, ಒಂದು ವೇಳೆ ಮಲತ್ರಯಗಳು ಬಿಟ್ಟ ಬಳಿಕ ಮತ್ತೆ ಅಂಟಿಸಿಕೊಂಡರೆ ಅಂಥವರಿಗೆ ಶಿವನ ಕರುಣೆ ಇಲ್ಲ. ಮಲಭಾಂಡ ದೇಹಿಗೆ ಸಿದ್ಧಲಿಂಗ ಕರುಣೆ ಇಲ್ಲ ಎಂದು ಘಟಿವಾಳಯ್ಯ ಹೇಳುತ್ತಾರೆ. ಅಂತರಂಗದ ಪಾತ್ರೆ ಶುದ್ಧವಿದ್ದಾಗ ಮಾತ್ರ ಆತ್ಮಾನುಭವ ಅಡುಗೆ ಮಾಡಲು ಬರುತ್ತದೆ. ಅಡುಗೆ ಮಾಡಲು ಸಾಧ್ಯವಿಲ್ಲ. ಈ ವಚನದ ಮುಖ್ಯ ಸಂದೇಶವೆಂದರೆ, ಪರಿಶುದ್ಧವಾದ ಬಳಿಕ ಮತ್ತೆ ಅಶುದ್ಧವಾಗಬಾರದು, ಕಲ್ಮಶ ಅಂಟಿಸಿಕೊಳ್ಳಬಾರದು. ಲಿಂಗಾಂಗ ಯೋಗದಲ್ಲಿ ಶರಣ ಸಂಘದಲ್ಲಿ ನಡೆದು ಶುದ್ಧ ಜೀವನ, ಶರಣ ಜೀವನ ನಡೆಸಬೇಕು ಎಂಬ ಸಂದೇಶ ಘಟಿವಾಳಯ್ಯ ಶರಣರು ನಮಗೆ ಹೇಳುತ್ತಾರೆ. ಎಲ್ಲರಿಗೂ ಶರಣು ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ವಚನದ ತಾತ್ಪರ್ಯ ಏನಂದ್ರೆ, ಅಜ್ಞಾನದಿಂದ ಸುಜ್ಞಾನದ ಕಡೆ ಹೋಗಿ ಪುನಃ ಅಜ್ಞಾನದ ಕಡೆ ಹೋಗಬಾರ್ದು ಅಂತ. ಮುಳ್ಳು ಹಾದಿದಿಂದ ಡಾಂಬರ್ ರೂಢಿಗೆ ಹೋಗ್ಬೋದು, ಮತ್ತು ಅದು ಬಿಟ್ಟು ಪುನಃ ಮುಳ್ಳಿಗೆ ಹೋಗಬಾರ್ದು. ಝೋಪಡಿ ಮನೆಯಿಂದ ಆರ್ ಸಿ ಸಿ ಮನೆ ಕಟ್ರಿ, ಆರ್ ಸಿ ಸಿ ಮನೆಗೆ ಹೋಗ್ರಿ, ಆದರೆ ಪುನಃ ಝೋಪಡಿದಾಗ ಹೋಗ್ಬೇಡ್ರಿ ಅಂತ. ನಾವು ನಮ್ಮ ಜೀವನದಲ್ಲಿ ಏನೋ ಕೆಟ್ಟ ಕೆಲಸಗಳು, ಕೆಟ್ಟ ಕಾರ್ಯಗಳು, ಕೆಟ್ಟ ಚಟುವಟಿಕೆಗಳು ಬಿಟ್ಟು ನಾವು 4 ಜನರಲ್ಲಿ ಕುಂತು ಒಳ್ಳೆಯ ಗುಣಗಳು ಕಲ್ತಿದ್ದೀವಿ ಅನ್ಬೇಕ, ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ವಿನಾ ಮತ್ತಿದು ಟೈಮ್ ಬಿಟ್ಟಾಗ ಮತ್ತೆ ಪುನಃ ಅಲ್ಲಿ ಸೇರಿಕೊಂಡ್ರೆ ನಮ್ಮಂಥವ್ರಿಗೆ ಮುಕ್ತಿ ಇಲ್ಲ ಅಂತ ಈ ವಚನದ ಅರ್ಥ. ಶರಣು ಶರಣಾರ್ಥಿಗಳು. ಈ ಮನದ ಮೈಲಿಗೆ ಏನದ ಅಂತಂದ್ರೆ, ಇಲ್ಲಿವರೆಗೆ ಏನದ, ತಾವು ಮಲಮೂತ್ರವನ್ನು ಮಾಡಿರ್ತಕ್ಕಂಥ ಯಾವುದೇ ಪ್ರಾಣಿ ಪಕ್ಷಿ ಏನದ ಅಂದ್ರೆ ಅದೇ ಮಲಮೂತ್ರವನ್ನು ತಾನು ಸೇವಿಸೋದಿಲ್ಲ. ಹಂಗೆ ಮನುಷ್ಯನ ಏನು ಮಲತ್ರಯಗಳು ಅವ, ಮಲತ್ರಯ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲ ಏನು ನಾವು ಬಿಟ್ಟಿದ ನಂತರ ಮತ್ತೆ ಅವುಗಳಿಗೆ ಅಂಟ್ಕೊಳ್ಬಾರ್ದು. ಇವೆಲ್ಲ ಮಲತ್ರಯಗಳು ಹೋಗಿದ ನಂತರ ಮತ್ತೊಂದು ವೇಳೆ ಅವುಗಳಿಗೆ ನಾವು ಎಲ್ಲ ಕಾಮದ ಮೋಹದಲ್ಲಿ ಹೋದೆವು, ಹಣದ ಮೋಹದಲ್ಲಿ ಹೋದೆವು, ಅನೇಕ ದುಶ್ಚಟಗಳಲ್ಲಿ ನಾವು ಸೇರಿಕೊಂಡೆವು ಅಂತಂದ್ರೆ ಮತ್ತೆ ನಮಗೆ ಈ ಶಿವನ ಪ್ರಾಪ್ತಿ, ದೇವರ ಪ್ರಾಪ್ತಿ ಆಗಲ್ಲ, ನಮಗೆ ದೇವರು ಒಲೆಯಲ್ಲ, ನಾವು ಶಿವಮಾರ್ಗ ಸಿಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ. ಹಂಗೆ ನಾವು ಏನದ ಅಂತಂದ್ರೆ, ನಾವು ಯಾವಾಗಲೂ ಏನದ ಅಂದ್ರೆ ಸದ್ಮಾರ್ಗದಲ್ಲಿ ಹೋಗಬೇಕು. ಹೋಗಿದ ನಂತರ ಮತ್ತು ದುರ್ಮಾರ್ಗದಲ್ಲಿ ಹೋಗಲಿಕ್ಕೆ ಅವಕಾಶ ಅದಕ್ಕೆ ಮಾಡಿಕೊಡ್ಬಾರ್ದು. ಆ ರೀತಿ ಅವಕಾಶ ಒಂದು ವೇಳೆ ಮಾಡಿಕೊಟ್ರೆ ಅಂದ್ರೆ ಇದು ನಾವು ಮಾರ್ಗವನ್ನು ಹಿಡಿ ಮಾಡಿದ್ರೆ, ಈಗ ನೋಡ್ರಿ ನಾವು ಒಂದು ಊರಿಗೆ ಹೋಗತ್ತದ, ಹನ್ನೊಂದೊಡಿಗೆ ಹೋಗೋದಂದ್ರೆ ಒಂದಿಂದ ಹೋಯ್ತೇವೆ, ಚಾವಡಿ ತನಕ ಹೋಯ್ತೇವೆ, ಮತ್ತು ವಾಪಸ್ ಬರ್ತೇವೆ. ಹಿಂಗೆ ಭಾತಂಬ್ರಲಿಂದ ಹೋಗೋರು ನಡಿ ಅಂತೇಳಿ ಮತ್ತೆ ಮನಸ್ಸೈತೆ ಆ ಕಡೆಯಿಂದ ಹೋಯ್ತೇವೆ. ಅಲ್ಲಿ ತನಕ ಹೋಗಿದಂತಾರೆ ಇಲ್ಲ ಕಲ್ಲೋಡಿಲಿಂದ ಹೋಗೋರು ನಡಿ ಅಂತ ಅಂದ್ರೆ ಈ ರೀತಿ ಮನಸ್ಸು ಚಿನ್ನ ಭಿನ್ನ ಆದಾಗ ನಾವು ಯಾವುದೇ ಒಂದು ಮಾರ್ಗಕ್ಕೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಒಂದು ನಿರ್ಧಾರ ಇಟ್ಕೊಂಡು ಒಂದು ಮಾರ್ಗದಿಂದ ಹೋದಾಗ ನಾವು ಯಾವುದಾದ್ರೂ ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಅದ. ಅದು ಕಡೆಯಿಂದ ಈ ಎಲ್ಲ ಮಲತ್ರಯಗಳಿಂದ ನಾವು ಮುಕ್ತ ಆಗಬೇಕು ಅಂತಕ್ಕಂಥ ಈ ಒಂದು ವಚನ. ಅದೇ ರೀತಿ ಬಸವಣ್ಣವ್ರು ಹೇಳ್ತಾರೆ, ಬರ ಭಕ್ತಿ ಅರೆ ಆಯಿತು ಕಾಣಿರಣ್ಣ, ಮೊದಲ ದಿನ ಹಣೆ ಮುಟ್ಟಿ, ಮರುದಿನ ಕೈ ಮುಟ್ಟಿ, 3 ದಿನಕ್ಕೆ ತೂಕಡಿಗೆ ಕಾಣಿರಣ್ಣ. ಸುರು ಭಕ್ತಿ ಜಾಸ್ತಿ ಇರ್ತದೆ, ಮಾಡ್ತಾ ಹೋಗ್ತೀವಿ, ಸ್ವಲ್ಪ ಹೊತ್ತು ಬಿಡ್ತಾ ಹೋಗ್ತೀವಿ. ಆದರೆ ಬಿಡದಿದ್ದರೆ ಕಡೆಗೆ ಚಾಚುವ. ನಾವು ಹಿಡಿದನ್ನು ಕಂಟಿನ್ಯೂ ಮಾಡಿದ್ರೆ, ಬಿಡದೇ ಇದ್ದರೆ ಕಡೆ ಚಾಚುವ, ಅಲ್ಲದಿದ್ದರೆ ನಡು ನೀರಲ್ಲದ್ದುವ ನಮ್ಮ ಲಿಂಗದೇವರು ಅಂತ ಹೇಳಿ. ಘಟಿವಾಳ ಶರಣರು ನಮ್ಮ ಜೀವನ ಒಂದು ಪರಿಶುದ್ಧವಾದಂಥ ಜೀವನ